ಹರೇ ಕೃಷ್ಣ. ಎಲ್ಲ ಕೇಳುಗರಿಗೂ ಶ್ರೀಮದ್ ಭಾಗವತದ ಅಧ್ಯಯನಕ್ಕೆ ಸ್ವಾಗತ. ಶ್ರೀಮದ್ ಭಾಗವತದ ದಶಮಸ್ಕಂದದಲ್ಲಿ ಶ್ರೀಕೃಷ್ಣನ ವಿವಾಹದ ಕುರಿತಾಗಿ ನಾವು ತಿಳಿದುಕೊಳ್ಳುತ್ತಿದ್ದೇವೆ. ನಗ್ನಜಿತ್ ರಾಜನ ಮಗಳಾದ ಸತ್ಯಾಳನ್ನು ಶ್ರೀಕೃಷ್ಣನು ವಿವಾಹವಾದನು. ವಿವಾಹದ ಗೌರವಾರ್ಥವಾಗಿ ಸಂತೋಷದ ಉತ್ಸವಗಳಾದವು. ಎಲ್ಲೆಲ್ಲಿಯೂ ಶಂಖ, ನಗಾರಿ ಮತ್ತು ಇತರ ವಾದ್ಯಗಳ ನಾದವೂ ಸಂಗೀತವೂ ಕೇಳಿಬಂದವು. ಬ್ರಾಹ್ಮಣ ವಿದ್ವಾಂಸರು ನವದಂಪತಿಗಳಿಗೆ ಆಶೀರ್ವಾದವನ್ನು ಮಾಡಿದರು. ಸಂಭ್ರಮದಿಂದ ನಗರ ನಿವಾಸಿಗಳು ಬಣ್ಣ ಬಣ್ಣದ ಉಡುಪುಗಳನ್ನೂ ಆಭರಣಗಳನ್ನೂ ಧರಿಸಿದ್ದರು. ರಾಜನಿಗೆ ಎಷ್ಟು ಸಂತೋಷವಾಯಿತೆಂದರೆ ನವದಂಪತಿಗಳಿಗೆ ಆತನು ಅನೇಕ ಉಡುಗೊರೆಗಳನ್ನು ಕೊಟ್ಟನು. ಉಡುಗೊರೆಗಳನ್ನು ಕೊಟ್ಟ ನಂತರ ಕೋಸಲ ರಾಜ್ಯದ ಅರಸನು ತನ್ನ ಮಗಳಿಗೂ ಅಳಿಯನಿಗೂ ರಥವನ್ನು ಏರುವಂತೆ ತಿಳಿಸಿದನು. ಶಸ್ತ್ರಸನ್ನದ್ಧರಾದ ಸೈನಿಕರ ರಕ್ಷಣೆಯಲ್ಲಿ ಅವರು ಹೋಗಲು ಅವಕಾಶ ಕೊಟ್ಟನು. ಅವರು ವೇಗವಾಗಿ ತಮ್ಮ ಮನೆಯತ್ತ ಹೋಗುತ್ತಿದ್ದಾಗ ರಾಜನ ಹೃದಯವು ಪ್ರೀತಿಯಿಂದ ತುಂಬಿ ಹೋಯಿತು. ಶ್ರೀಕೃಷ್ಣನು ಸತ್ಯಳನ್ನು ಮದುವೆಯಾಗುವ ಮೊದಲು ಅನೇಕರು ನಗ್ನಜಿತ್ ಮಹಾರಾಜನ ಗೂಳಿಗಳೊಡನೆ ಸ್ಪರ್ಧಿಸಿದ್ದರು. ಯದುವಂಶದ ಹಲವರು ರಾಜಕುಮಾರರು ಇತರ ವಂಶದ ರಾಜಕುಮಾರರು ಸತ್ಯಳ ಕೈಯನ್ನು ಹಿಡಿಯುವ ಪ್ರಯತ್ನದಲ್ಲಿ ವಿಫಲರಾಗಿದ್ದರು. ಕೃಷ್ಣನು ಗೂಳಿಗಳನ್ನು ನಿಗ್ರಹಿಸಿ ಸತ್ಯಳ ಕೈ ಹಿಡಿದನೆಂದು ಇತರ ವಂಶಗಳ ರಾಜಕುಮಾರರಿಗೆ ತಿಳಿದಾಗ ಸಹಜವಾಗಿ ಅವರಿಗೆ ಅಸೂಯೆ ಉಂಟಾಯಿತು. ಶ್ರೀಕೃಷ್ಣನು ದ್ವಾರಕೆಗೆ ಹೋಗುತ್ತಿದ್ದಾಗ ನಿರಾಶರಾದ ಮತ್ತು ವಿಫಲರಾದ ರಾಜಕುಮಾರರು ಅವನನ್ನು ಸುತ್ತುಗಟ್ಟಿ ಬಾಣಗಳ ಮಳೆಯನ್ನು ಸುರಿದರು. ಅವರು ಕೃಷ್ಣನ ತಂಡವನ್ನು ಮುತ್ತಿ ಭಾರೀ ಮಳೆಯಂತೆ ಬಾಣಗಳನ್ನು ಬಿಟ್ಟಾಗ ಶ್ರೀಕೃಷ್ಣನ ಆತ್ಮೀಯ ಸ್ನೇಹಿತ ಅರ್ಜುನನು ಮೇಲ್ವಿಚಾರಣೆಯನ್ನು ವಹಿಸಿಕೊಂಡನು ಮತ್ತು ತನ್ನ ಆತ್ಮೀಯ ಸ್ನೇಹಿತ ಶ್ರೀಕೃಷ್ಣನ ವಿವಾಹದ ಸಮಯದಲ್ಲಿ ಅವನನ್ನು ಸಂತೋಷಪಡಿಸಬೇಕೆಂದು ಏಕಾಂಗಿಯಾಗಿ ಅವರನ್ನೆಲ್ಲ ಹೊಡೆದೋಡಿಸಿದನು. ಅರ್ಜುನನು ತನ್ನ ಗಾಂಡೀವ ಧನಸ್ಸನ್ನು ಕೈಗೆತ್ತಿಕೊಂಡು ಸಿಂಹವು ಅಟ್ಟಿಸಿಕೊಂಡು ಹೋಗುವುದರಿಂದಲೇ ಎಲ್ಲ ಪ್ರಾಣಿಗಳನ್ನು ಓಡಿಸುವಂತೆ ಒಬ್ಬ ರಾಜಕುಮಾರನನ್ನು ಕೊಲ್ಲದೆ ಎಲ್ಲರನ್ನೂ ಹೊಡೆದಟ್ಟಿದನು. ಇದಾದ ನಂತರ ಯದುಕುಲ ತಿಲಕನಾದ ಶ್ರೀಕೃಷ್ಣನು ತನ್ನ ಪತ್ನಿಯೊಂದಿಗೆ ಮತ್ತು ಬೃಹತ್ತಾದ ಉಡುಗೊರೆಗಳೊಂದಿಗೆ ದ್ವಾರಕಾ ನಗರವನ್ನು ಬಹಳ ವೈಭವದಿಂದ ಪ್ರವೇಶಿಸಿದನು. ಅನಂತರ ಶ್ರೀಕೃಷ್ಣನು ತನ್ನ ಹೆಂಡತಿಯೊಡನೆ ಬಹಳ ಶಾಂತವಾಗಿ ವಾಸ ಮಾಡುತ್ತಿದ್ದನು. ಶ್ರೀಕೃಷ್ಣನ ತಂದೆಯ ಸೋದರಿ ಶ್ರುತಕೀರ್ತಿ. ಆಕೆಯು ಮದುವೆಯಾಗಿ ಕೇಕೆಯ ರಾಜ್ಯದಲ್ಲಿದ್ದಳು. ಅವಳಿಗೆ ಭದ್ರಾ ಎನ್ನುವ ಮಗಳಿದ್ದಳು. ಅವಳಿಗೂ ಕೃಷ್ಣನನ್ನು ಮದುವೆ ಮಾಡಿಕೊಳ್ಳುವ ಬಯಕೆ. ಅವಳ ಸಹೋದರನು ಯಾವ ಷರತ್ತೂ ಇಲ್ಲದೆ ಅವಳನ್ನು ಕೃಷ್ಣನಿಗೆ ಒಪ್ಪಿಸಿಕೊಟ್ಟನು. ಕೃಷ್ಣನು ಅವಳನ್ನು ತನ್ನ ಧರ್ಮಪತ್ನಿಯನ್ನಾಗಿ ಸ್ವೀಕರಿಸಿದನು. ಅನಂತರ ಶ್ರೀಕೃಷ್ಣನು ಮದರಾಸು ರಾಜ್ಯದ ರಾಜನ ಮಗಳನ್ನು ಮದುವೆಯಾದನು. ಅವಳ ಹೆಸರು ಲಕ್ಷ್ಮಣ. ಗರುಡನು ರಾಕ್ಷಸರ ಕೈಗಳಿಂದ ಅಮೃತವನ್ನು ಕಿತ್ತುಕೊಂಡಂತೆ ಅವಳನ್ನು ಪಡೆದುಕೊಂಡು ಶ್ರೀಕೃಷ್ಣನು ವಿವಾಹವಾದನು. ಭೌಮಾಸುರನು ಹಲವಾರು ರಾಜರ ಅರಮನೆಗಳಿಂದ 16,000 ಮಂದಿ ರಾಜಕುಮಾರಿಯರನ್ನು ಅಪಹರಿಸಿ ಸೆರೆಯಲ್ಲಿಟ್ಟಿದ್ದನು. ಸಾಮಾನ್ಯವಾಗಿ ರಾಕ್ಷಸರು ದೇವತೆಗಳ ವಿರೋಧಿಗಳು. ಈ ರಾಕ್ಷಸ ಭೌಮಾಸುರನು ಬಹಳ ಪ್ರಬಲನಾದವನು ಮತ್ತು ಆತನು ವರುಣದೇವತೆಯ ಸಿಂಹಾಸನದ ಛತ್ರಿಯನ್ನು ಬಲವಂತವಾಗಿ ತೆಗೆದುಕೊಂಡನು. ದೇವತೆಗಳ ತಾಯಿಯಾದ ಅದಿತಿಯ ಬೆಂಡೋಲೆಗಳನ್ನು ಕಿತ್ತುಕೊಂಡನು. ಮೇರು ಪರ್ವತದ ಒಂದು ಭಾಗವನ್ನು ಗೆದ್ದುಕೊಂಡು ಮಣಿಪರ್ವತ ಎನ್ನುವ ಹೆಸರಿನ ಭಾಗವನ್ನು ಆಕ್ರಮಿಸಿಕೊಂಡನು. ಆದುದರಿಂದ ಸ್ವರ್ಗಲೋಕದ ಅಧಿಪತಿಯಾದ ಇಂದ್ರನು ಭೌಮಾಸುರನ ವಿಷಯವಾಗಿ ಶ್ರೀಕೃಷ್ಣನಿಗೆ ದೂರನ್ನು ಹೇಳಲು ದ್ವಾರಕೆಗೆ ಬಂದನು. ಸ್ವರ್ಗಾಧಿಪತಿಯಾದ ಇಂದ್ರನ ದೂರನ್ನು ಕೇಳಿ ಶ್ರೀಕೃಷ್ಣನು ತನ್ನ ಪತ್ನಿ ಸತ್ಯಭಾಮೆಯೊಂದಿಗೆ ಭೌಮಾಸುರನ ವಾಸಸ್ಥಾನಕ್ಕೆ ಹೊರಟನು. ಅವರಿಬ್ಬರೂ ಗರುಡನ ಬೆನ್ನ ಮೇಲೆ ಕುಳಿತು ಹೊರಟರು. ಗರುಡನು ಹಾರುತ್ತಾ ಕೃಷ್ಣ ಸತ್ಯಭಾಮೆಯರನ್ನು ಭೌಮಾಸುರನ ರಾಜಧಾನಿಯಾದ ಪ್ರಾಗ್ಜ್ಯೋತಿಷ್ಪುರಕ್ಕೆ ಕರೆದುಕೊಂಡು ಹೋದನು. ಪ್ರಾಗ್ಜ್ಯೋತಿಷ್ಪುರವನ್ನು ಪ್ರವೇಶಿಸುವುದು ಸುಲಭವಾಗಿರಲಿಲ್ಲ, ಏಕೆಂದರೆ ಕೋಟೆಗಳು ಅದನ್ನು ರಕ್ಷಿಸುತ್ತಿದ್ದವು. ಮೊದಲನೆಯದಾಗಿ ನಗರದ 4 ದಿಕ್ಕುಗಳಲ್ಲಿ 4 ಭದ್ರವಾದ ಕೋಟೆಗಳಿದ್ದವು. ಎಲ್ಲ ದಿಕ್ಕುಗಳಲ್ಲಿಯೂ ಬಲವಾದ ಸೈನ್ಯಗಳು ಅವನ್ನು ರಕ್ಷಿಸುತ್ತಿದ್ದವು. ಅವುಗಳ ನಂತರ ನಗರದ ಸುತ್ತಲೂ ಒಂದು ಕಾಲುವೆ. ಇದಲ್ಲದೆ ನಗರದ ಸುತ್ತಲೂ ವಿದ್ಯುಚ್ಛಕ್ತಿಯ ತಂತಿಗಳಿದ್ದವು. ಅದರ ನಂತರ ಅನಿಲದಿಂದ ನಿರ್ಮಿಸಿದ ಒಂದು ಕೋಟೆಯ ರಕ್ಷಣೆ. ಇದಾದ ಮೇಲೆ ಮುರ ಎನ್ನುವ ರಾಕ್ಷಸನು ನಿರ್ಮಿಸಿದ್ದ ಮುಳ್ಳಿನ ತಂತಿಗಳು. ಇವತ್ತಿನ ವೈಜ್ಞಾನಿಕ ಪ್ರಗತಿಯ ದೃಷ್ಟಿಯಿಂದ ನೋಡಿದರೂ ನಗರಕ್ಕೆ ಒಳ್ಳೆಯ ರಕ್ಷಣೆ ಇದ್ದಿತು. ಶ್ರೀಕೃಷ್ಣನು ನಗರವನ್ನು ತಲುಪಿದಾಗ ತನ್ನ ಗದೆಯ ಹೊಡೆತಗಳಿಂದ ಎಲ್ಲ ಕೋಟೆಗಳನ್ನು ತುಂಡು ತುಂಡು ಮಾಡಿದ. ಅವನ ಬಾಣಗಳ ಸುರಿಮಳೆಯಿಂದ ಸೈನ್ಯವು ಚೆಲ್ಲಾಪಿಲ್ಲಿಯಾಯಿತು. ಪ್ರಸಿದ್ಧ ಸುದರ್ಶನ ಚಕ್ರದಿಂದ ಅವನು ವಿದ್ಯುಚ್ಛಕ್ತಿ ಹಾಯುತ್ತಿದ್ದ ಎಲ್ಲೆಡೆ ಅದನ್ನು ನಿಷ್ಫಲಗೊಳಿಸಿದನು. ನೀರಿನ ಕಾಲುವೆಗಳನ್ನು ಅನಿಲದ ಎಲ್ಲೆಗಳನ್ನು ನಾಶ ಮಾಡಿದನು. ಮುರನು ನಿರ್ಮಿಸಿದ್ದ ವಿದ್ಯುಚ್ಛಕ್ತಿಯ ಜಾಲವನ್ನು ತುಂಡು ತುಂಡು ಮಾಡಿದನು. ತನ್ನ ಶಂಖದ ನಾದದಿಂದ ಅವನು ಮಹಾಯೋಧರ ಹೃದಯಗಳನ್ನು ಮಾತ್ರವಲ್ಲ
ಅಲ್ಲಿದ್ದ ಯುದ್ಧಯಂತ್ರಗಳನ್ನು ಮುರಿದನು. ಹಾಗೆಯೇ ಅವನ ಅಜೇಯ ಗದೆಯು ನಗರದ ಸುತ್ತಲಿನ ಗೋಡೆಗಳನ್ನು ಒಡೆದು ಹಾಕಿತು. ಅವನ ಶಂಖದ ನಾದವು ಪ್ರಳಯ ಕಾಲದ ಸಿಡಿಲಿನಂತಿತ್ತು. ಮುರ ಎನ್ನುವ ರಾಕ್ಷಸನು ಶಂಖನಾದವನ್ನು ಕೇಳಿ ನಿದ್ರೆಯಿಂದ ಎಚ್ಚೆತ್ತನು. ಏನಾಯಿತೆಂದು ನೋಡಲು ತಾನೇ ಹೊರಕ್ಕೆ ಬಂದನು. ಅವನಿಗೆ 5 ತಲೆಗಳು. ಬಹುಕಾಲದಿಂದ ನೀರಿನಲ್ಲಿ ವಾಸ ಮಾಡುತ್ತಿದ್ದನು. ಮುರಾಸುರನು ಪ್ರಳಯ ಕಾಲದ ಸೂರ್ಯನಂತೆ ಪ್ರಜ್ವಲಿಸುತ್ತಿದ್ದನು ಮತ್ತು ಅವನ ಮನಸ್ಥಿತಿ ಪ್ರಜ್ವಲಿಸುವ ಉರಿಯಂತೆ. ಅವನ ದೇಹದ ಪ್ರಭೆಯು ಎಷ್ಟು ಕಣ್ಣನ್ನು ಕೋರೈಸುವಂತೆ ಇತ್ತೆಂದರೆ ಕಣ್ಣುಗಳನ್ನು ಬಿಟ್ಟು ಅವನನ್ನು ನೋಡುವುದೂ ಕಷ್ಟವಾಗಿದ್ದಿತು. ಅವನು ಹೊರಕ್ಕೆ ಬಂದಾಗ ಮೊದಲು ತನ್ನ ತ್ರಿಶೂಲವನ್ನು ತೆಗೆದುಕೊಂಡು ದೇವೋತ್ತಮ ಪರಮಪುರುಷನತ್ತ ಓಡಿದನು. ರಾಕ್ಷಸನ ಆಕ್ರಮಣವು ಘಟಸರ್ಪವು ಗರುಡನ ಮೇಲೆ ದಾಳಿ ಮಾಡಿದಂತಿತ್ತು. ಅವನಿಗೆ ತಡೆಯಲಾರದ ಕೋಪ ಬಂದಿತ್ತು. 3 ಲೋಕಗಳನ್ನು ನುಂಗಲು ಸಿದ್ಧನಾಗಿದ್ದಂತೆ ಕಂಡನು. ಮೊದಲು ಅವನು ತನ್ನ ತ್ರಿಶೂಲವನ್ನು ತಿರುಗಿಸುತ್ತಾ ಕೃಷ್ಣನ ವಾಹನವಾದ ಗರುಡನ ಮೇಲೆ ಆಕ್ರಮಣ ಮಾಡಿದನು ಮತ್ತು ಸಿಂಹದ ಗರ್ಜನೆಯಂತೆ ತನ್ನ 5 ಮುಖಗಳಿಂದ ಗರ್ಜನೆಯನ್ನು ಮಾಡಿದನು. ಅವನ ಬಾಯಿಗಳಿಂದ ಬಂದ ಗರ್ಜನೆಯ ಶಬ್ದವು ಇಡೀ ವಾತಾವರಣವನ್ನು ವ್ಯಾಪಿಸಿತು. ಮುರನ ತ್ರಿಶೂಲವು ಕ್ರಮೇಣ ವೇಗವಾಗಿ ತನ್ನ ವಾಹನವಾದ ಗರುಡನತ್ತ ಇಳಿಯುತ್ತಿದ್ದುದನ್ನು ಕೃಷ್ಣನು ನೋಡಿದನು. ಕೂಡಲೇ ಕರಚಮತ್ಕಾರದಿಂದ 2 ಬಾಣಗಳನ್ನು ತೆಗೆದುಕೊಂಡು ಅವುಗಳನ್ನು ತ್ರಿಶೂಲದತ್ತ ಎಸೆದು ಅದನ್ನು ಚೂರುಚೂರಾಗಿ ಕತ್ತರಿಸಿದನು. ಆಗಲೇ ಬಹುಬಾಣಗಳನ್ನು ಬಳಸಿ ಮುರನ ಬಾಯಿಗಳನ್ನು ಚುಚ್ಚಿದನು. ದೇವೋತ್ತಮ ಪರಮಪುರುಷನು ತನಗಿಂತ ಹೆಚ್ಚು ಕೌಶಲವನ್ನು ಬಳಸಿದ್ದನ್ನು ಕಂಡು ಬಹಳ ಕೋಪದಿಂದ ಮುರನು ತನ್ನ ಗದೆಯಿಂದ ಕೃಷ್ಣನ ಮೇಲೆ ಪ್ರಹಾರ ಮಾಡಲು ಪ್ರಾರಂಭಿಸಿದನು. ಆದರೆ ಅವನ ಗದೆಯು ತಗಲುವ ಮೊದಲೇ ಕೃಷ್ಣನು ತನ್ನ ಗದೆಯಿಂದ ಮುರನ ಗದೆಯನ್ನು ತುಂಡು ತುಂಡು ಮಾಡಿದನು. ತನ್ನ ಆಯುಧವನ್ನು ಕಳೆದುಕೊಂಡ ರಾಕ್ಷಸನು ಬಲಶಾಲಿಯಾದ ತನ್ನ ತೋಳುಗಳಿಂದಲೇ ಕೃಷ್ಣನ ಮೇಲೆ ಆಕ್ರಮಣ ಮಾಡಲು ತೀರ್ಮಾನಿಸಿದನು. ಆದರೆ ಕೃಷ್ಣನು ತನ್ನ ಸುದರ್ಶನ ಚಕ್ರದಿಂದ ಅಸುರನ 5 ತಲೆಗಳನ್ನು ದೇಹದಿಂದ ಬೇರೆ ಮಾಡಿದನು. ಇಂದ್ರನ ವಜ್ರಾಯುಧದ ಹೊಡೆತದಿಂದ ಗಿರಿಶಿಖರವು ಸಮುದ್ರದಲ್ಲಿ ಬೀಳುವಂತೆ ರಾಕ್ಷಸನು ನೀರಿನಲ್ಲಿ ಬಿದ್ದನು. ಮುರ ರಾಕ್ಷಸನಿಗೆ 7 ಮಂದಿ ಗಂಡು ಮಕ್ಕಳು: ತಾಮ್ರ, ಅಂತರಿಕ್ಷ, ಶ್ರವಣ, ವಿಭಾವಸು, ವಸು, ನವಸ್ವಾನ್ ಮತ್ತು ಅರುಣ. ತಮ್ಮ ತಂದೆಯ ಸಾವಿನಿಂದಾಗಿ ಅವರು ಕೋಪಗೊಂಡರು. ಅವರೆಲ್ಲರೂ ಶ್ರೀಕೃಷ್ಣನೊಡನೆ ಹೋರಾಡಲು ಸಿದ್ಧರಾದರು. ಅಗತ್ಯವಾದ ಆಯುಧಗಳಿಂದ ಸಜ್ಜಾಗಿ ಯುದ್ಧದಲ್ಲಿ ತಮ್ಮ ನಾಯಕನಾಗಿರಲು ಪೀಠ ಎನ್ನುವ ರಾಕ್ಷಸನನ್ನು ಆರಿಸಿಕೊಂಡರು. ಭೌಮಾಸುರನ ಅಪ್ಪಣೆಯಂತೆ ಅವರೆಲ್ಲರೂ ಒಟ್ಟಾಗಿ ಕೃಷ್ಣನ ಮೇಲೆ ಬಿದ್ದರು. ಕೃಷ್ಣನ ಕಡೆಗೆ ನುಗ್ಗುತ್ತಾ ಅವರು ಕತ್ತಿಗಳು, ಗದೆಗಳು, ಈಟಿಗಳು, ಬಾಣಗಳು ಮತ್ತು ತ್ರಿಶೂಲಗಳು ಇಂತಹ ಹಲವಾರು ಆಯುಧಗಳ ಮಳೆಯನ್ನೇ ಕರೆದರು. ಆದರೆ ದೇವೋತ್ತಮ ಪರಮಪುರುಷನ ಶಕ್ತಿಯು ಮೇರೆಯಿಲ್ಲದ್ದು ಮತ್ತು ಅಜೇಯವಾದದ್ದು. ಇದು ಅವರಿಗೆ ತಿಳಿದಿರಲಿಲ್ಲ. ತನ್ನ ಬಾಣಗಳಿಂದ ಭೌಮಾಸುರನ ಕಡೆಯವರ ಬಾಣಗಳನ್ನು ಕೃಷ್ಣನು ಧಾನ್ಯಗಳಂತೆ ತುಂಡು ತುಂಡು ಮಾಡಿದನು. ಅನಂತರ ಕೃಷ್ಣನು ತನ್ನ ಆಯುಧಗಳನ್ನು ಎಸೆದನು. ಭೌಮಾಸುರನ ದಂಡನಾಯಕನಾದ ಪೀಠನೂ ಅವನ ಸಹಾಯಕರು ಕೆಳಕ್ಕುರುಳಿದರು. ಅವರ ಕವಚಗಳು ಕತ್ತರಿಸಿದವು ಮತ್ತು ಅವರ ತಲೆಗಳು, ಕಾಲುಗಳು, ತೋಳುಗಳು ಮತ್ತು ತೊಡೆಗಳು ಕತ್ತರಿಸಿ ಹೋದವು. ಕೃಷ್ಣನು ಅವರೆಲ್ಲರನ್ನು ಯಮರಾಜನ ಬಳಿಗೆ ಕಳುಹಿಸಿದನು. ಭೌಮಾಸುರನಿಗೆ ನರಕಾಸುರನೆಂದೂ ಹೆಸರು, ಏಕೆಂದರೆ ಅವನು ಭೂಮಿಯ ಮಗ. ದೇವೋತ್ತಮ ಪರಮಪುರುಷನ ಆಯುಧಗಳ ಹೊಡೆತದಿಂದ ತನ್ನ ಎಲ್ಲ ಸೈನಿಕರು, ಸೈನ್ಯಾಧಿಕಾರಿಗಳು ರಣಭೂಮಿಯಲ್ಲಿ ಸತ್ತು ಹೋದದ್ದನ್ನು ಕಂಡು ಅವನಿಗೆ ಪ್ರಭುವಿನ ಮೇಲೆ ಬಹಳ ಕೋಪ ಬಂದಿತು. ಅವನು ಸಮುದ್ರ ತೀರದಲ್ಲಿಯೇ ಹುಟ್ಟಿ ಅಲ್ಲಿಯೇ ಬೆಳೆದಿದ್ದ ದೊಡ್ಡ ಸಂಖ್ಯೆಯ ಆನೆಗಳೊಡನೆ ನಗರದಿಂದ ಹೊರಕ್ಕೆ ಬಂದನು. ಆನೆಗಳಿಗೆಲ್ಲ ಮತ್ತು ಬಂದಿತ್ತು. ಅವರೆಲ್ಲ ಹೊರಕ್ಕೆ ಬಂದಾಗ ಕೃಷ್ಣನು ಅವನ ಮಡದಿಯು ವಿದ್ಯುಚ್ಛಕ್ತಿಯ ಬೆಳಕಿನಿಂದ ಹೊಳೆಯುತ್ತಾ ಸೂರ್ಯನ ಸುತ್ತ ಕಪ್ಪು ಛಾಯೆಯ ಮೋಡದಂತೆ ಆಕಾಶದಲ್ಲಿ ಸುಂದರವಾಗಿ ಕಂಗೊಳಿಸುತ್ತಿದ್ದರು. ಭೌಮಾಸುರನು ಶತಘ್ನಿ ಎನ್ನುವ ಆಯುಧವನ್ನು ಬಿಟ್ಟನು. ಇದು ಒಂದೇ ಏಟಿನಿಂದ 100 ಸೈನಿಕರನ್ನು ಕೊಲ್ಲಬಲ್ಲ ಆಯುಧ. ಆಗಲೇ ಅವನ ಸಹಾಯಕರೆಲ್ಲ ತಮ್ಮ ಆಯುಧಗಳನ್ನು ದೇವೋತ್ತಮ ಪರಮಪುರುಷನ ಕಡೆಗೆ ಎಸೆದರು. ಶ್ರೀಕೃಷ್ಣನು ಈ ಎಲ್ಲ ಆಯುಧಗಳನ್ನು ತನ್ನ ಬಾಣಗಳಿಂದ ಎದುರಿಸಿದನು. ಈ ಹೋರಾಟದ ಫಲವೆಂದರೆ ಭೌಮಾಸುರನ ಎಲ್ಲ ಸೈನಿಕರು, ಸೈನ್ಯಾಧಿಕಾರಿಗಳು ನೆಲಕ್ಕೆ ಬಿದ್ದರು. ಈ ರೀತಿಯಲ್ಲಿ ಭೌಮಾಸುರನು ಬಳಸಿದ ಆಯುಧಗಳನ್ನೆಲ್ಲ ಪ್ರಭುವಿನ ಬಾಣಗಳು ಕತ್ತರಿಸಿದವು. ಪ್ರಭುವು ಗರುಡನ ಮೇಲೆ ಕುಳಿತು ಯುದ್ಧ ಮಾಡುತ್ತಿದ್ದನು. ತನ್ನ ರೆಕ್ಕೆಗಳಿಂದ ಕುದುರೆಗಳಿಗೆ ಮತ್ತು ಆನೆಗಳಿಗೆ ಹೊಡೆಯುತ್ತಾ ತನ್ನ ಉಗುರುಗಳಿಂದ ಮತ್ತು ಹರಿತವಾದ ಕೊಕ್ಕಿನಿಂದ ಅವುಗಳ ತಲೆಗಳನ್ನು ಪರಚುತ್ತಾ ಗರುಡನೂ ಪ್ರಭುವಿಗೆ ಸಹಾಯ ಮಾಡಿದನು. ಗರುಡನ ಆಕ್ರಮಣದಿಂದ ಆನೆಗಳಿಗೆ ಬಹಳ ನೋವಾಯಿತು. ಅವುಗಳೆಲ್ಲ ಯುದ್ಧ ಭೂಮಿಯಿಂದ ಚದುರಿ ಹೋದವು. ರಣಭೂಮಿಯಲ್ಲಿ ಭೌಮಾಸುರನೊಬ್ಬನೇ ಉಳಿದನು. ಅವನು ಕೃಷ್ಣನೊಡನೆ ಯುದ್ಧದಲ್ಲಿ ತೊಡಗಿದನು.
ಕೃಷ್ಣನ ವಾಹನವಾದ ಗರುಡನು ತನ್ನ ಸೈನಿಕರಿಗೂ ಆನೆಗಳಿಗೂ ಬಹಳ ತೊಂದರೆಯುಂಟು ಮಾಡುತ್ತಿರುವುದನ್ನು ಅವನು ಕಂಡನು. ಅವನಿಗೆ ಬಹಳ ಕೋಪ ಬಂದಿತು. ತನ್ನ ಬಲವನ್ನೆಲ್ಲ ಉಪಯೋಗಿಸಿ ಗರುಡನನ್ನು ಹೊಡೆದನು. ಅವನ ಶಕ್ತಿಯು ಸಿಡಿಲಿನ ಶಕ್ತಿಯನ್ನು ಮೀರಿತ್ತು. ಭಗವಾನ್ ಶ್ರೀಕೃಷ್ಣನು ಭೌಮಾಸುರನನ್ನು ಉದ್ಧಾರ ಮಾಡಿದ ಕಥೆಯ ಉಳಿದ ಭಾಗವನ್ನು ನಾವು ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಧನ್ಯವಾದಗಳು. ಹರೇ ಕೃಷ್ಣ.